पहले क्या है कि हमें ऐसा अंदाज़ा नहीं आता कि इस मिट्टी से कुछ फ़ायदा होगा, लेकिन अब क्या है कि हमने रिजल्ट देखा है तो बहुत अच्छे रिजल्ट मिले हैं। तो सभी किसानों की एक चाह बन गई कि हम मिट्टी डालें खेत। ಜಲಮೂಲಗಳ ಪುನರುಜ್ಜೀವನ ಯೋಜನೆಯ ಮೂಲಕ ಜಲಮೂಲಗಳಲ್ಲಿನ ಫಲವತ್ತಾದ ಹೂಳು ಉಚಿತವಾಗಿ ದೊರೆಯಲಿದ್ದು ರೈತರು ತಮ್ಮದೇ ಖರ್ಚಿನಲ್ಲಿ ಇದನ್ನು ತಮ್ಮ ತಮ್ಮ ಜಮೀನುಗಳಿಗೆ ಸಾಗಿಸಬಹುದಾಗಿದೆ. ಇಲ್ಲಿ ಹೂಳು ಉಚಿತವಾಗಿದ್ದು ಟ್ರ್ಯಾಕ್ಟರ್ ಟ್ರಾಲಿ ಮೂಲಕ ಸಾಗಿಸುವ ವೆಚ್ಚವನ್ನು ರೈತರೇ ಭರಿಸುತ್ತಾರೆ. ಈ ಯೋಜನೆಯ ಅಡಿಯಲ್ಲಿ ಕಿರು ಹಾಗೂ ಮಧ್ಯಮ ವರ್ಗದ ರೈತರು ಸೇರಿದಂತೆ ಒಣ ಭೂಮಿಯ ಅಥವಾ ಕಡಿಮೆ ಇಳುವರಿಯ ಭೂಮಿಯನ್ನು ಹೊಂದಿದವರನ್ನು ಸೇರಿದಂತೆ ಎಲ್ಲಾ ಬಗೆಯ ರೈತರುಗಳು ಈ ಹೂಳನ್ನು ತಮ್ಮ ಕೃಷಿ ಭೂಮಿಯ ಫಲವತ್ತತೆ ಹೆಚ್ಚಿಸಲು ಬಳಸಬಹುದಾಗಿದೆ. ಇದಕ್ಕಿರುವ ಮುಖ್ಯ ಕಾರಣವೆಂದರೆ ಹಲವಾರು ವರ್ಷಗಳಿಂದ ಜಲಮೂಲಗಳಲ್ಲಿ ಕೂಡಿಕೊಂಡಿರುವ ಹೂಳು ಬೆಳೆ ಬೆಳೆಯಲು ಮೂಲಧಾತುಗಳಿಂದ ಸಮೃದ್ಧವಾಗಿವೆ. ಇವುಗಳಲ್ಲಿ ಮುಖ್ಯವಾದವುಗಳು ಸಾವಯವ ಇಂಗಾಲ ಮತ್ತು ಸೂಕ್ಷ್ಮಾಣುಜೀವಿಗಳ ಮಿಶ್ರಣಗಳು ಇರುತ್ತವೆ. ಹೂಳು ಕೃಷಿ ಭೂಮಿಯ ಸಾರವನ್ನು ಹೆಚ್ಚಿಸಿ ಗುಣಮಟ್ಟ ಸುಧಾರಿಸುವುದಲ್ಲದೆ ರಾಸಾಯನಿಕ ಗೊಬ್ಬರದ ಅಗತ್ಯಗಳನ್ನು ಕಡಿಮೆ ಮಾಡುತ್ತದೆ. ಇದು ಬೆಳೆಗಳ ಇಳುವರಿಯನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಮಣ್ಣಿನ ಗುಣಮಟ್ಟದ ಆಧಾರದ ಮೇಲೆ ಕೃಷಿ ವಿಧಾನವನ್ನು ಬದಲಿಸಿಕೊಳ್ಳಲು ರೈತರಿಗೆ ಅನುವು ಮಾಡಿಕೊಡುತ್ತದೆ. ಇದರ ಬಹುಮುಖ್ಯವಾದ ಆಯಾಮವೆಂದರೆ ಈ ಫಲವತ್ತಾದ ಹೂಳು ಬರಡು ಭೂಮಿಯನ್ನು ಕೂಡ ಮಾರ್ಪಡಿಸಿ ಫಲವತ್ತಾಗಿಸಬಲ್ಲದು. ಹೂಳಿನಲ್ಲಿರುವ ತೇವಾಂಶದ ಕಾರಣದಿಂದಾಗಿ ಕೃಷಿಗೆ ಬೇಕಾದ ನೀರಿನ ಪ್ರಮಾಣವು ಕಡಿಮೆಯಾಗುತ್ತದೆ. ಇದನ್ನು ಹಳ್ಳಿಗಳಲ್ಲಿ ಮನೆಗಳ ಅಂಗಳದಲ್ಲಿನ ಕೈತೋಟಗಳಲ್ಲಿಯೂ ಬಳಸಬಹುದಾಗಿದೆ. पहले जो सोयाबीन निकलती थी 2 से 3 कुंटल को भिगो, अब के जो निकली है 6 से 7। तो इससे कहीं है कि हमारे खाद की ज़रूरत नहीं पड़ी मिट्टी डालवा से, और खाद का पैसे बचे हमारे, और फसल भी ज़्यादा निकली। हमने खाद डाल दिया तो एक ही पानी लगा, वो खाद नहीं डाला उस खेत में हमें 2 पानी लगे, यानी कि हमें 2 पानी की सीधा बचत है। पानी भी बचेगा प्लस मुनाफा भी ज़्यादा होगा।